ಅಂಕಲ್ ಅಂಕಲ್ ಸರ್ ಅವನು ಯಾರಪ್ಪ ನಮಸ್ಕಾರ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಚಿತ್ರಕ್ಕೆ ಯಾವಾಗಲೂ ಕೂಡ ಮುಖಪುಟ ಅಂತ ಏನು ಕರಿತೀವಿ, ಅದರಲ್ಲಿ ಆ ಶೀರ್ಷಿಕೆ ಅನ್ನೋದು ಬಹಳನೇ ಮುಖ್ಯ. ಬಹಳ ವಿಶೇಷವಾದಂತ ಶೀರ್ಷಿಕೆ ಅಂತ ಅನ್ಸುತ್ತೆ. ನಿರ್ದೇಶಕರು ಬಂದು ಒಂದ್ಸಲ ಭೇಟಿಯಾದಾಗ ಬಹಳಷ್ಟು ವರ್ಷಗಳಿಂದ ನಾನು ನಿರ್ದೇಶಕರು ನೋಡಿದ್ದೀನಿ. ಆರ್.ಕೆ. ಸರ್ ತುಂಬಾ ಪ್ಯಾಷನೇಟ್ ಸಿನಿಮಾ ಮೇಕರ್ ಸಾಲ್ನಲ್ಲಿ ಖಂಡಿತ ಆರ್.ಕೆ. ಸರ್ ಇರ್ತಾರೆ. ಯಾಕಂತಂದ್ರೆ ಅವ್ರಿಗೆ ಸಿನಿಮಾ ಮೇಲಿನ ಪ್ರೀತಿ ಅಷ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಕತೆ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿದ್ರು, ಬಹಳ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಅನ್ನಿಸ್ತು. ಯಾಕಂತಂದ್ರೆ ನೋಡಿ, ಟೈಟಲ್ ನಾನು ಇಲ್ಲಿ ತನಕ ಇಂಡಸ್ಟ್ರಿಲಿ ಇಷ್ಟೊಂದು ಸಿನಿಮಾಗಳ ಜೊತೆ ಒಡನಾಟ ಇದೆ. ಹಾಡುಗಳನ್ನ ಬರೆದಿದ್ದೀನಿ, ಡೈಲಾಗ್ಸ್ನ ಬರೆದಿದ್ದೀನಿ. ನಾನು ಕೂಡ ಆಸ್ ಎ ನಿರ್ದೇಶಕ ಆಗಿ ಬಹಳಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀನಿ. ಆದ್ರೆ ಈ ತರದ ವಿಭಿನ್ನವಾದಂತಹ ಶೀರ್ಷಿಕೆನ ನಾನು ಕೇಳಿರ್ಲಿಲ್ಲ. ನಾಗುಗೆ ವಧು ಬೇಕಾಗಿದೆ ಅಂತ. ಅದರಲ್ಲಿ ತುಂಬಾ ಬಹಳಷ್ಟು ಅರ್ಥಗಳಿದೆ. ಅಂದ್ರೆ ಆ ಒಂದು ಶೀರ್ಷಿಕೆ ಹಿನ್ನೆಲೆ ಬಗ್ಗೆ ಅವರೊಂದಿಷ್ಟು ನನಗೆ ವಿಷಯಗಳನ್ನ ಹಂಚ್ಕೊಂಡ್ರು. ಅಂದ್ರೆ ಇವತ್ತಿನ ದಿನ ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಹುಡುಕೋದು ಎಷ್ಟು ಕಷ್ಟ ಇದೆ ಅಂತ ಆ ಶೀರ್ಷಿಕೆಯಲ್ಲಿ ಗೊತ್ತಾಗುತ್ತೆ. ಮದುವೆ ರಿಲೇಟೆಡ್ ಅಂತ ಒಂದಿಷ್ಟು ಇನ್ಸಿಡೆನ್ಸಸ್ನೆಲ್ಲ ಕೇಳಿದಾಗ ನಾನೊಂದಿಷ್ಟು ಹೇಳಿದೆ. ಹೌದು, ನಾನೊಂದು ಮದುವೆಗೆ ಹೋಗಿದ್ದೆ, ಒಬ್ರು ಬ್ರೋಕರ್ ಅವ್ರಿಗಾದಂತ ಅನುಭವಗಳನ್ನ ಹೇಳ್ತಾ ಇದ್ರು. ಎಷ್ಟು ಕಷ್ಟ ಇದೆ, ಹುಡುಗನ ಕಡೆ ಎಷ್ಟು ಡಿಮಾಂಡ್ ಇರುತ್ತೆ, ಹುಡುಗಿ ಕಡೆ ಎಷ್ಟು ಡಿಮಾಂಡ್ ಇರುತ್ತೆ ಅಂತ. ಖಂಡಿತ ಕುಟುಂಬ ಸಮೇತರಾಗಿ ಥಿಯೇಟರ್ ಕೂತ್ಕೊಂಡು ಒಂದು ಮನೋರಂಜನಾತ್ಮಕವಾದಂತ ಒಂದು ಸಿನಿಮಾ ಇದಾಗತ್ತೆ. ಈ ಸಿನಿಮಾವನ್ನ ಮನೆ ಮಂದಿಯೆಲ್ಲ ಕೂತ್ ನೋಡೋ ಅಂತ ಚಿತ್ರ ಖಂಡಿತವಾಗ್ಲೂ ಕೂಡ ಈ ಒಂದು ಸಿನಿಮಾ ಆಗತ್ತೆ ಅಂತ ನಮ್ಗೆ ಭರವಸೆ ಇದೆ. ಎಲ್ಲರೂ ಕೂಡ ಈ ಒಂದು ಚಿತ್ರವನ್ನ ಹಾರೈಸಿ ಅಂತ ನನ್ನ ಕಡೆ ಕೇಳ್ಕೊಂತೀನಿ. ಅಂಡ್ ಈ ಒಂದು ಚಿತ್ರದಲ್ಲಿ ಬಹಳಷ್ಟು ಹಿರಿಯ ಕಲಾವಿದರುಗಳಿದ್ದಾರೆ. ಅಂಡ್ ಪ್ರತಿಯೊಬ್ಬರು ವೇದಿಕೆ ಮೇಲೆ ನೋಡ್ತಿದ್ದೀರಾ. ಇಂಥ ಒಂದು ಕಲಾವಿದರುಗಳೆಲ್ಲರೂ ಯಾವತ್ತೂ ಒಂದು ಚಿತ್ರಕ್ಕೆ ದೊಡ್ಡ ಆಸ್ತಿ. ಎಲ್ಲರ ಕಲಾವಿದರ ಆಶೀರ್ವಾದವೂ ಕೂಡ ಈ ಒಂದು ಚಿತ್ರದ ಮೇಲೆ ಇರುತ್ತೆ. ಬಹಳಷ್ಟು ತಂತ್ರಜ್ಞರು ಈ ಒಂದು ಚಿತ್ರಕ್ಕೆ ದುಡಿದಿದ್ದಾರೆ. ಎಲ್ರಿಗೂ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಶುಭವಾಗ್ಲಿ. ಅಂಡ್ ವಿಶೇಷವಾಗಿ ಹೇಳಬೇಕು, ಆರ್.ಕೆ. ಸರ್ ಆಗ್ಲೇ ಹೇಳಿದೆ, ಏನಂದ್ರೆ ಸಿನಿಮಾ ಮಾಡೋದೇ ಬಹಳ ಕಷ್ಟ. ಅದರಲ್ಲಿ ಒಂದು ಸಿನಿಮಾದಲ್ಲಿ ಹೊಸ ನಾಯಕ ನಟರನ್ನ ಲಾಂಚ್ ಮಾಡಿ ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿ ಅದನ್ನ ಥಿಯೇಟರ್ ತಗೊಬರೋದೇ ಮೊದಲನೇ ಸಾಧನೆ. ಅದರಲ್ಲಿ ಇವ್ರು ಗೆದ್ದಿದ್ದಾರೆ. ಅಂಡ್ ಚಿತ್ರ ಥಿಯೇಟರ್ ಬಂದಾಗ ಖಂಡಿತ ಜನ ಈ ಒಂದು ಚಿತ್ರವನ್ನ ನೋಡಿ ಅವರಿಗೆ ಭರ್ಜರಿ ಗೆಲುವನ್ನ ಕೊಡ್ತಾರೆ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಚಿತ್ರದ ಮೇಲೆ. ಧನ್ಯವಾದ. ನಮ್ಮ ಸಿನಿಮಾಗೆ ಶುಭ ಕೋರಿದಂಥ, ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದಂಥ, ಒಂದಷ್ಟು ಒಳ್ಳೆಯ ಮಾತುಗಳನ್ನ ಆಡಿದಂಥ ಚೇತನ್ ಕುಮಾರ್ ಸರ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಎಲ್ಲ ಕಲಾವಿದರು ಎಲ್ಲರೂ ಕೂಡ ತಮ್ಮ ತಮ್ಮ ಜಾಗದಲ್ಲಿ ಆಸೀನರಾಗಬೇಕು. ನಮ್ಮ ಅಧ್ಯಕ್ಷರು ವೇದಿಕೆ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಮಂಜುಳಾ ಮೇಡಮ್ ಕೂಡ ಆಗಮಿಸಿದ್ದಾರೆ. ನಾನು ಆವಾಗಲೇ ಹೇಳಿದೆ ಅವರು ಬರ್ತಿದ್ದಾರೆ ಅಂತೇಳಿ. ಧ್ರುವ, ಪವನ್, ಎಲ್ರಿಗೂ ನಮಸ್ಕಾರ. ಈ ತರ ಕಾರ್ಯಕ್ರಮಗಳಿಗೆ ಬಹಳ ಕಡಿಮೆ ಬರೋದು ನಾನು. ಆದರೆ ಈ ಸಿನಿಮಾ ನಮ್ಮ ರಾಜ್ ಕಾರ್ತಿಕ್ ಬಂದಾಗಿಂದ ಹೇಳ್ತಾನೆ ಇದ್ದಾರೆ. ನನಗೆ ಅಷ್ಟೊಂದು ಪ್ರಶಂಸೆ, ಎಲ್ಲೋ ಒಂಥರ ಮುಜುಗರ ಅನಿಸ್ತಾ ಇದೆ ನನಗೆ. ತುಂಬ ಅಷ್ಟೇನು ನನ್ನ ಕೆಲಸ ಅಷ್ಟೇ ನಾನು ಮಾಡಿದ್ದೀನಿ, ಬೇರೆ ಯಾವುದು. ಇದೊಂದು ನಾಗುಗೆ ವಧು ಬೇಕಾಗಿದೆ ಅಂತಂದ್ರೆ ಆ ಹೆಸರು ಸಹ ನನ್ನ ಹೆಸರಿಂದಾನೇ ಪ್ರಾರಂಭ ಆಗುತ್ತೆ. ನಾಗಲಕ್ಷ್ಮಿ, ಆ ನಾಗು, ಆ ನಾಗ ಇದೆಯಲ್ಲ, ಎಲ್ಲಿದೆಯಾ ಹೀರೋ?
ಆ ಹೆಸರಲ್ಲಿ ತುಂಬ ಶಕ್ತಿ ಇದೆಯಪ್ಪ. ಖಂಡಿತ ಈ ಸಿನಿಮಾ ಸಕ್ಸಸ್ ಆಗತ್ತೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಕರ್ನಾಟಕದ ಇಡೀ ಜನತೆ ಥಿಯೇಟರಿಗೆ ಬಂದು ಈ ಸಿನಿಮಾ ನೋಡಿ ಇಡೀ ಚಿತ್ರತಂಡಕ್ಕೆ ಹಾರೈಕೆ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಒಂದು ಸಾಂಗ್ನ ಟೀಸರ್ ಟ್ರೈಲರ್ ಈಗ ರಿಲೀಸ್ ಆಗುತ್ತೆ, ಅದನ್ನೆಲ್ಲರೂ ನೀವು ನೋಡೋಣ. ನನ್ನೆಲ್ಲ ಶುಭ ಹಾರೈಕೆ ಈ ಸಿನಿಮಾಗೆ. ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ, ತುಂಬಾ ಇಷ್ಟವಾಗುವಂತ ಚಿತ್ರ ಆಗುತ್ತೆ ಅಂತ ನಾನು ಭಾವಿಸಿರ್ತೇನೆ. ನಾಗುಗೆ ವಧು ಬೇಕಾಗಿದೆ ಈ ಒಂದು ಸಿನಿಮಾ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಹೇಳ್ಬೋದು. ಇದು ನೈಜ ಘಟನೆ ಆಧಾರಿತ ಚಿತ್ರ ಅಂತ ಹೇಳ್ಬೋದು. ಬಟ್ ನೈಜ ಘಟನೆ ಜೊತೆಗೆ ಇದು ಎಲ್ರಿಗೂ ಸಂಬಂಧಿಸಿರುವಂತ ಒಂದು ಇವತ್ತಿನ ಗಂಡ್ಮಕ್ಳು, ಇವತ್ತು ಮದುವೆ ವಯಸ್ಸಿನ ಹಂತವನ್ನ ಮೀರಿರುವಂತ ಎಲ್ಲಾ ಗಂಡು ಮಕ್ಕಳು ಜೀವನದಲ್ಲಿ ನಡೆಯುವಂತ ಕಥೆನೆ ನಾಗುಗೆ ವಧು ಬೇಕಾಗಿದೆ ಅನ್ನುವಂತ ಸಿನಿಮಾ. ಈ ಸಿನಿಮಾನ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನವನ್ನ ನಾನು ಮಾಡಿರುವಂತದ್ದು. ನೆಕ್ಸ್ಟ್ ಮಂತ್ ಜುಲೈಯಲ್ಲಿ ನಾವು ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ನಾವು ಕರ್ನಾಟಕದಾದ್ಯಂತ ನಾಗುಗೆ ವಧು ಬೇಕಾಗಿದೆ ಅನ್ನೋ ಸಿನಿಮಾನ ನಾವು ತೆರೆಗೆ ತರ್ತಾ ಇದೀವಿ. ನಾಗುಗೆ ವಧು ಬೇಕಾಗಿದೆ ಸರ್. ಈಗ ನಾಗುಗೆ ವಧು ಬೇಕಾಗಿದೆ ಚಿತ್ರ ನನ್ನ ಆಗ್ಲೇ ಹೇಳಿದಾಗೆ ಒಂದು ನೈಜ ಘಟನೆಯ ಆಧಾರಿತವಾದಂತಹ ಚಿತ್ರ. ಈ ಚಿತ್ರವನ್ನ ನಾನು ಒಂದು ಎಳೆನ ಕತೆ ಮಾಡಿಕೊಂಡು ಮತ್ತೆ ನಾನು ಚಿತ್ರೀಕರಣಕ್ಕೆ ಅಂತ ಹೋಗಿದ್ದು ಒಂದು 4 to 5 months ಆಯ್ತು ಸರ್. ನಾನು ಒಂದು ಅರ್ಧ ವರ್ಷ ಆಗ್ತಿದೆ ಈ ಸಿನಿಮಾ ನಾನು ಶುರು ಮಾಡಿ. ಮಂಡ್ಯ, ಕೊಳ್ಳೇಗಾಲ, ಮದ್ದೂರು, ರಾಮನಗರ, ಬೆಂಗಳೂರು, ನಮ್ಮ ಕರ್ನಾಟಕದಲ್ಲೇ ನಮ್ಮ ಸುತ್ತಮುತ್ತ ಜಿಲ್ಲೆಗಳಲ್ಲೇ ಸಿನಿಮಾ ಚಿತ್ರೀಕರಣ ಆಗಿರುವಂತದ್ದು ನಾಗುಗೆ ವಧು ಬೇಕಾಗಿದೆ ಅನ್ನುವಂಥ ಸಿನಿಮಾ. ಈ ಸಿನಿಮಾದ ಒಂದು ನಿಮ್ಗೆ ಟೈಟ್ಲೇ ಹೇಳ್ಬಿಡುತ್ತೆ, ನಾಗುಗೆ ವಧು ಬೇಕಾಗಿದೆ, ಮದುವೆ ಆಗೋದಕ್ಕೆ ಹೆಣ್ಣು ಬೇಕು ಅನ್ನುವಂಥದ್ದನ್ನ ಟೈಟಲ್ಲೇ ಹೇಳ್ಬಿಡುತ್ತೆ ಅನ್ನುವಂಥದ್ದು. ಇವತ್ತಿನ ವಾಸ್ತವ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ ಕರ್ನಾಟಕದಾದ್ಯಂತ ನಮ್ಮ ಅಧ್ಯಕ್ಷರಿಗೂ ನಾನು ಗೊತ್ತು, ಅದು ಅವ್ರ ಗಮನಕ್ಕೂ ಇದೆ ಅನ್ಕೊಳ್ತೀನಿ. ಯಾವುದೇ ವಿಲೇಜ್ ಹೋದ್ರು ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಅಂತ ಮದುವೆ ಆಗದೆ ಇರುವಂತ ಹುಡುಗರುಗಳಿದ್ದಾರೆ. 60 ಜನ, 100 ಜನ, 200 ಜನ. ಹಾಗಾಗಿ ನಾನು ಇದನ್ನ ನಾನೊಬ್ಬ ನಿರ್ದೇಶಕನಾಗಿ, ಕ್ರಿಯೇಟಿವ್ ಪರ್ಸನ್ ಆಗಿ ನಾನು ಯೋಚನೆ ಮಾಡ್ತಾ ಹೋದಾಗ ನನ್ನ ಸ್ನೇಹಿತ ಅವನಿಗೆ ಮದುವೆ ಹಂತದ ವಯಸ್ಸು ಮುಗಿದಾಗ ನಾನು ಅವನ ಹತ್ರ ಕೂತ್ ಕೇಳಿದಾಗ ಏನೆಲ್ಲ ಆಗ್ತಿದೆ ಅಂತ ಹೇಳಿದಾಗ ಇದು ತುಂಬಾ ಜನಗಳಿಗೆ ಆಗ್ತಿದೆ ಗೆಳೆಯ. ಇವತ್ತು ಹೆಣ್ಣು ಕೇಳಕ್ ಹೋದ್ರೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಕೇಳ್ತಾರೆ. ಇದು ಹಳ್ಳಿಗೂ ಹಬ್ಬಿಟ್ಟಿದೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋದಲ್ಲ, ಎಲ್ಲಾ ವರ್ಗದ ಗಂಡು ಮಕ್ಕಳುಗಳಿಗೂ ಹೆಣ್ಣುಗಳ ಅಭಾವ ಆಗಿರುವಂತದ್ದು. ಬೆಂಗಳೂರಲ್ಲಿ ಸೈಟು ಮನೆನೇ ಇರಬೇಕು ಅಂತ ಕೇಳ್ತಾರೆ. ಜೊತೆಗೆ ತಂದೆ ತಾಯಿ ಇರಬಾರ್ದು, ಅತ್ತೆ ಮಾವ ಇದಾರ, ಇದ್ರೆ ಹೆಣ್ಣು ಕೊಡಲ್ಲ, ಇಲ್ಲದೆ ಇದ್ರೆ ಹೆಣ್ಣು ಕೊಡ್ತೀನಿ ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಈಗ ಲಾಸ್ಟ್ 2 months ಬ್ಯಾಕ್ ನಾನು ಸೋಷಿಯಲ್ ಮೀಡಿಯಾನ ಗಮನಿಸ್ತಾ ಇದ್ದಾಗ ಮದ್ದೂರಲ್ಲೆಲ್ಲ ಒಂದ್ ಕಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೋಗಿ ಯೂತ್ಸ್ ಒಂದು 50 ಜನ ಲೆಟರ್ ಕೊಟ್ಟಿದ್ದಾರೆ. ಸರ್ ಮೇಡಮ್ ನಮ್ಗೊಂದು ಮಠ ಮಾಡ್ಕೊಟ್ಬಿಡಿ ಅಧ್ಯಕ್ಷರೇ, ನಾವು ಇಲ್ಲೇ ಮಠದಲ್ಲಿ ಇದ್ಬಿಡ್ತೀವಿ, ನಮಗೆ ಮದುವೆ ಆಗಿಲ್ಲ ಅನ್ನುವಂಥದ್ದು. ಜೊತೆಗೆ ಈ ಮಂಡ್ಯ ಹತ್ರ ಒಂದು ಹಳ್ಳಿನಲ್ಲಿ ಎಲ್ಲರೂ ಕೂಡ ಮಹದೇಶ್ವರನ ಬೆಟ್ಟಕ್ಕೆ ಹೆಣ್ಣು ಕೊಡ್ಸಪ್ಪ ಅಂತ ಇವತ್ತು ಯೂತ್ಸ್ ಒಂದು ಹಂತದ ವಯಸ್ಸನ್ನ ಮೀರಿರುವಂತ ಗಂಡು ಮಕ್ಕಳು ಇವತ್ತು ದೇವರು ದೇಂಡ್ರು ಅಂತೇಳಿ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಎಷ್ಟೋ ಅತ್ಯಾಚಾರಗಳು, ಕೊಲೆಗಳು, ಮಿಸ್ಬಿಹೇವ್ಸ್ ಇದೆಲ್ಲ ಯಾಕಾಗ್ತಿದೆ ಅಂದ್ರೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಗಳು ಸಿಗ್ತಾ ಇಲ್ಲ. ಹೆಣ್ಗಳು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಹೆಣ್ಣು ಹೆತ್ತವರು ಅವ್ರು ಗೆರೆ ಹಾಕೊಳ್ಳೋದು ಅಂದ್ರೆ ಹೆಣ್ಮಕ್ಳಿಗೂ ಗೆರೆ ಹಾಕೊಟ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಕೆಲಸ ಇದ್ರೆ ಮಾಡೋಣ, ತಂದೆ ತಾಯಿ ಇದ್ರೆ ಬೇಡವೇ ಬೇಡ, ನೀನು ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರ್ಬೇಕಾ ಸರ್, ಜೊತೆಲಿ ಇರಬಾರ್ದು ಅಂತಾರೆ ಸರ್. ಅವನ್ನೆಲ್ಲೋ ಹೊರಗಡೆ ಇಟ್ಬಿಡಿ ಅನ್ನುವಂಥದ್ದು ಹೇಳ್ತಾರೆ. ನಮ್ಮ ಮಗಳು ಹಸು ಕಸ ಗುಡಿಸಿ ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರಿಬೇಕಾ ಹಾಗೆ ಹೇಳಿದೆ. ಹಳ್ಳಿಯಲ್ಲಿ ಹೆಣ್ಣೆತ್ತ ತಂದೆ ತಾಯಿಗಳೇ ಈ ರೀತಿಯಾದಂತ ಒಂದು ವಾತಾವರಣ ಉಂಟಾಗಿದೆ. ಹಾಗೆ ಬೆಂಗಳೂರಲ್ಲಿ ಸರ್ ಏನಾಗಿದೆ, ತಂದೆ ತಾಯಿ ಇರಬಾರ್ದು ಅಂತವ್ರ ಮನೆಗೆ ಕೊಡ್ತೀವಿ ಅನ್ನುವಂಥದ್ದನ್ನ ನಾನು ಈ ಮದುವೆ ಬ್ರೋಕರ್ಗಳಿಂದ ಕೇಳಿದ್ದೇನೆ. ಹಾಗೆ ಮದುವೆ ಬ್ರೋಕರ್ಗಳದ್ದು ಕೂಡ ಇದೊಂದು ಗ್ಯಾಂಬ್ಲಿಂಗ್ ತರ ಆಗ್ಬಿಟ್ಟಿದೆ. 2 ಲಕ್ಷ ಕೊಡು, 3 ಲಕ್ಷ ಕೊಡು, ಒಳ್ಳೆ ಹುಡುಗಿ ತೋರಿಸ್ತೀನಿ, ನೀನು ಮದುವೆ ಮಾಡಿಸ್ತೀನಿ ಅಂತೇಳಿ ರಾಮನ್ ಗಂಟ್ ಭೀಮನ್ ಗಂಟ್ ಹಾಕಿ ಮದುವೆ ಆದ್ಮೇಲೆ ಮತ್ತೆ ಮೂರನೇ ದಿವಸಕ್ಕೆ ಯಥಾಸ್ಥಿತಿ ಆಗುವಂಥದ್ದು ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸರ್.
ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ ಸರ್. ಖಂಡಿತವಾಗ್ಲೂ ಈಗ ತಾವು ನೋಡಿದ್ರಿ, ಅಣ್ಣವ್ರು 2ನೇ ಕ್ಲಾಸ್ ಓದಿ ಹೇಗೆ, ಸಾರಿ ಸರ್, ಕ್ಷಮೆ ಇರಲಿ ಸರ್, ಅದು ತಿದ್ಕೊಳ್ತೀನಿ, 3ನೇ ಕ್ಲಾಸ್ ಓದಿ ಅದನ್ನ ಮಾಡಿಸ್ತೀನಿ ಸರ್, ಅದನ್ನ ನಮ್ಮ ಎಡಿಟರ್ ಸರ್ಗೆ ಹೇಳಿ ಮಾಡಿಸ್ತೀನಿ ಸರ್. ವ್ಯವಸಾಯ ಮಾಡುವಂಥವ್ರು ಮಾಡುವುದಕ್ಕೆ ಪ್ರೇರೇಪಣೆ ಆದರು. ಎಸ್.ಎಂ. ಕೃಷ್ಣ ಅವರು ಇಡೀ ನಮ್ಮ ಪ್ರಪಂಚನೇ ತಿರುಗು ನೋಡೋ ಬೆಂಗಳೂರನ್ನ ಮಾಡಿದ್ರು. ಹಾಗಾಗಿ ಅಲ್ಲಿ ನಾವು ಸೊಲ್ಯೂಷನ್ ಕೂಡ ನಾಗುಗೆ ವಧು ಬೇಕಾಗಿದೆ ಸಿನಿಮಾದಲ್ಲಿ ಕೊಟ್ಟಿದ್ದೀವಿ. ಹಾಗೆ ಸಿನಿಮಾದಲ್ಲಿ ನಾಯಕನಾಗಿ ದತ್ತು ಅಂತ ಹೇಳಿ ಹೊಸ ಪರಿಚಯ, ತುಂಬಾ ಉತ್ತರ ಕರ್ನಾಟಕದ ಹುಡುಗ ಆದ್ರೂ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾನೆ. ಯಾಕಂದ್ರೆ ನಾನು 100 ಜನ ಉತ್ತರ ಕರ್ನಾಟಕದವ್ರನ್ನ ನೋಡ್ತೀನಿ, ಅವ್ರಿಗೆ ಬೆಂಗಳೂರು ಭಾಷೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಮೇಡಮ್, ಗೊತ್ತಿರುತ್ತೆ ಅವ್ರಿಗೆ, ಯಾಕಂದ್ರೆ ಅವ್ರು ಉತ್ತರ ಕರ್ನಾಟಕದ ಪ್ರವಾಸನೇ ಜಾಸ್ತಿ ಮಾಡ್ತಾ ಇರ್ತಾರೆ. ಹಾಗೆ ಸೋನಿಕಾ ಅವರು ನಮ್ಮ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಇನ್ನು ತಾಯಿ ಪಾತ್ರದಲ್ಲಿ ಅಪೂರ್ವ ಶ್ರೀ ಅವರು ಅದ್ಭುತವಾದಂತ ಕಲಾವಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೈಜ ಅಭಿನಯವನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತವ್ರು. ತಾಯಿ ಮಗನ ಪಾತ್ರನ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ, ಮಗ ಆಗ್ಲಿ ತಾಯಿ ಆಗ್ಲಿ ಮಾಡಿದ್ದಾರೆ. ಇನ್ನು ರೇಖಾ ದಾಸ್ ಅವರು, ರೇಖಾ ಮೇಡಮ್ ಹತ್ತತ್ರ 1000 ಸಿನಿಮಾಗಳನ್ನ ಮಾಡಿದ್ದಾರೆ ಅನ್ಕೊಳ್ತೀನಿ. ಅದ್ಭುತವಾದಂತ ಒಂದು ತಿಳಿ ಹಾಸ್ಯವನ್ನ ಕನ್ನಡ ಜನಕ್ಕೆ, ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇನ್ನು ನಮ್ಮ ಎಡಿಟರು, ನಮ್ಮ ಮ್ಯೂಸಿಕ್ ಡೈರೆಕ್ಟರು ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾದಂತ ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳೋದಿಕ್ಕೆ ನಾನು ಬಯಸ್ತೇನೆ. ಹಾಗೆ ಇನ್ನೊಂದು ನನ್ನ ಕೊನೆ ಹಂತದ ಮಾತಿಗೆ ಬರ್ತಾ ಇದ್ದೀನಿ. ಈ ಸಿನಿಮಾ ಈ ಒಂದು ಲೆವೆಲ್ಗೆ ನಿಲ್ಬೇಕಾದ್ರೆ, ಇಷ್ಟು ಚೆನ್ನಾಗಿ ಮೂಡ್ ಬರಬೇಕಾದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ DOP ಅವರು, ನಾಗರಾಜ್ ಸರ್, ಕ್ಯಾಮ್ರಾಮನ್ ಅವರು, ಛಾಯಾಗ್ರಹಣ ಮಾಡಿದಂಥವ್ರು ಅವರು. ಅವ್ರು ಒಂದು ಒಳ್ಳೆ ಪೇಷನ್ಸ್ ಇರುವಂತ ಒಬ್ಬ ಛಾಯಾಗ್ರಾಹಕ, ಒಬ್ಬ ಕ್ಯಾಮರಾಮನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕನ್ನಡ ಇಂಡಸ್ಟ್ರಿ ಅವ್ರ ಕಡೆನೂ ನೋಡ್ಬೇಕು. ಯಾಕೆಂದ್ರೆ ನಾನು ಇಡೀ ಅಷ್ಟು ದೃಶ್ಯಗಳಲ್ಲೂ ಒಂದು ಫೋಕಸ್ ಔಟ್ ಆಗಿದೆ, ಅಥವಾ ಇನ್ನೆಲ್ಲೋ ಆಭಾಸ ಆಗಿದೆ, ಅಥವಾ ಇನ್ನೆಲ್ಲೋ ರೀಶೂಟ್ ಮಾಡಬೇಕು, ಯಾವ ತರದ್ದು ಇಲ್ಲ. ಅಷ್ಟು ಅದ್ಭುತವಾದಂತ ಕೆಲಸವನ್ನ ನಾಗುಗೆ ವಧು ಬೇಕಾಗಿದೆ ಚಿತ್ರಕ್ಕೆ ಮಾಡಿದ್ದಾರೆ. ಮೇಜರ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಕ್ಯಾಮರಾಮನ್ ಅವ್ರು ಇಲ್ಲ ಅಂದಿದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ನಾಗುಗೆ ವಧು ಬೇಕಾಗಿದೆ. ಮಾಧ್ಯಮದವ್ರು ಎಲ್ಲರೂ ಪ್ಲೀಸ್ ದಯಮಾಡಿ ಇದೊಂದು ಒಳ್ಳೆ ಸಿನಿಮಾ, ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬೆಂಬಲ ಇರಲಿ. ಕರ್ನಾಟಕದಾದ್ಯಂತ ಇದೊಂದು ಹೆಸರು ಮಾಡೋದಕ್ಕೆ ಮಾಧ್ಯಮದವ್ರು ಮನಸ್ಸು ಮಾಡಬೇಕು. ಯಾಕೆಂದ್ರೆ ಇದು ಸಾಮಾಜಿಕ ಕಳಕಳಿಯುಳ್ಳ ಸೋಷಿಯಲ್ ಅವೇರ್ನೆಸ್ ಇರುವಂತ ಚಿತ್ರ. ಹೆಣ್ಮಕ್ಳು ಗಂಡ್ಮಕ್ಳುಗಳ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಇರುವಂತ ಚಿತ್ರ. ದಯಮಾಡಿ ಇದನ್ನ ಮನೆಗೂ ತಲುಪಿಸೋ ಕೆಲಸವನ್ನ ನನಗೆ ಮಾಧ್ಯಮದವರೇ ಮಾಡಬೇಕು. ನನಗೆ ಅವ್ರು ಬಿಟ್ರೆ ಇಲ್ಲ ಅಂತ ಅನ್ನೋದನ್ನ ನಾನು ಸಾರಿ ನಾನು ಒಬ್ಬ ಸಣ್ಣ ನಿರ್ಮಾಪಕನಾಗಿ ನಾನು ಕೇಳ್ಕೊಳ್ತಿದ್ದೀನಿ. ದಯಮಾಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಸರ್ ಅದೇ ಇವತ್ತು ಮುಂದುವರೆದ ಪ್ರದೇಶಗಳಾಗ್ಬಿಟ್ಟಿದೆ ಸರ್. ಇವತ್ತು ಸ್ವಾವಲಂಬಿ ಹೌದು ಸರ್. ಭ್ರೂಣ ಹತ್ಯೆ ಬಗ್ಗೆನೂ ನಾನು ಖಂಡಿತವಾಗ್ಲೂ ಸಿನಿಮಾದಲ್ಲಿ ಹಾಕಿದ್ದೀನಿ. ಭ್ರೂಣ ಹತ್ಯೆ ಮಾಡ್ತಾ ಇರೋದ್ರಿಂದಲೇ ಇವತ್ತು ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆಗಿದೆ. ಅದು ನಡೀತಿರೋದು ನಮ್ಮ ದುರಂತ ಸಿಟಿನಲ್ಲೇ ನಡೀತಿರುವಂಥದ್ದು. ಯಾಕಂದ್ರೆ ಹಾಸ್ಪಿಟಲ್ಸ್ ಎಲ್ಲ ಇರುವಂಥದ್ದು. ಆದ್ರೂ ಆ ಒಂದು ಇದನ್ನು ಹಾಕಿದ್ದೀನಿ ಸರ್. ಒಬ್ಬ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಯಾಗಿ ಭ್ರೂಣ ಹತ್ಯೆಯಿಂದನೇ ಇವತ್ತು ಸಮಸ್ಯೆಗಳು ಆಗ್ತಿದೆ ಅನ್ನುವಂಥದ್ದು, ವಯಸ್ಸಾದ ತಂದೆ ತಾಯಿಗಳು ಬೇಡ ಅನ್ನುವಂಥದ್ದು ಎಷ್ಟು ಸಮಂಜಸ. ಹೇಗೆ ಒಬ್ಬ ಹೆಣ್ಣು ಮಗಳಿಗೆ ತಂದೆ ತಾಯಿಗಳು ಹುಡುಗ ಹುಡುಗಿನ ಕೂರಿಸಿ ರಾಜಿ ಮಾಡಿಸ್ತಾ ಇದ್ರು, ಹೊಂದ್ಕೊಂಡು ಹೋಗಿ ಅಂತ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ ಸರ್. ನೀ ಬಿಟ್ಟು ಬಾ, ನಾನು ನೋಡ್ಕೋತೀನಿ ಅಂತಾರೆ ತಂದೆ ತಾಯಿ. ಅಣ್ಣ ತಮ್ಮ ಅಕ್ಕ ಇದ್ರೆ, ಅಥವಾ ಒಂದು ಮಗು ಮಾಡ್ಕೊಂಡು ಬಂದ್ಬಿಡು ಪ್ರಾಪರ್ಟಿ ತಗೊಳ್ಳೋಣ ಅಂತಾರೆ. ಹೀಗೆಲ್ಲವೂ ಇದೆ. ದಯಮಾಡಿ ಮಾಧ್ಯಮದವ್ರನ್ನೇ ನಾನು ನಂಬಿರುವಂಥದ್ದು. ಇದೊಂದು ನೀಟ್ ಕಥೆ ಇರುವಂತ ಸಿನಿಮಾ ಸರ್. ನಾನು ಈ ಸಿನಿಮಾದಲ್ಲಿ ಹೆಣ್ಮಕ್ಳಷ್ಟೇ ನಾನು ತಪ್ಪು ಅಂತ ಹೇಳಿದ್ರೆ ಇವೆಲ್ಲ ನೀವ್ ಯಾಕೆ ಬೇಡಿಕೆ
ನಿಜವಾಗ್ಲೂ ನೀವು ಹೇಳಿದ್ದು ಸತ್ಯನೇ. ಒಂದು ಕಾಲಘಟ್ಟದಲ್ಲಿ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ತಿಪ್ಪೆ ಗೊಬ್ಬರ ಇದೆಯಾ ಅಂತ ನೋಡ್ತಾ ಇದ್ರು. ಹಾ ಮ್ಯಾಮ್, ಈಗ ಮುಯ್ಯಿ ಎಷ್ಟು ಸಮಂಜಸ ಅಂತ ಮ್ಯಾಮ್, ಪ್ರೀತಿಯಿಂದ ಗೆಲ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ನಾನು ಹೆಣ್ಮಕ್ಳೇ ತಪ್ಪು ಅಂತ ಹೇಳಿಲ್ಲ, ಅಧ್ಯಕ್ಷರು ಕೂತಿದ್ದಾರೆ, ಇಲ್ಲ ನಾನು ಚಚ್ಚಾಕ್ಬಿಡ್ತಾರೆ, ನಾನು ಅಧ್ಯಕ್ಷರ ಮುಂದೆನೆ ಹೀಗೆ ಹೇಳ್ತೀಯಾ ಅಂತ. ಗಂಡು ಮಕ್ಕಳು ಕೂಡ ಕೊಡ್ತೀನಿ ಸರ್, ಕೊಡ್ತೀನಿ. ಆಗಿದೆ ಮ್ಯಾಮ್, ಹಾಗೆ ಇಲ್ಲ ಮೇಡಮ್, ಇವತ್ತು ಹಾಗಾಗಿದೆ. ಇವತ್ತು ನೀವೆಲ್ಲೇ ಹೋಗಿ ಅದು ಗೌರ್ಮೆಂಟ್ ಅನ್ನೋ ಪ್ರೊನೌನ್ಸಿಯೇಷನ್ನೇ ಬರಲ್ಲ. ನಮ್ಮ ಹಳ್ಳಿ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಇದೆಯಾ ಅಂತಾರೆ. ನಾನು ಈ ಸಿನಿಮಾದಲ್ಲೂ ಹೇಳಿದ್ದೀನಿ ಮ್ಯಾಮ್, ಗಂಡು ಮಕ್ಕಳು ಕೂಡ ಜವಾಬ್ದಾರಿಯಿಂದ ಇರಬೇಕು, ಕೆಲಸ ಮಾಡಬೇಕು, ಸರಿಯಾದ ವಯಸ್ಸಲ್ಲಿ ಮದುವೆ ಆಗ್ಬೇಕು. ಇವತ್ತು ನೀವು ಹೇಳೋದಂಗೆ ನಡೀತಿದೆ. ನಮ್ ಕೈ ಇಲ್ಲ ಕಾಲಿಲ್ಲ ಅಂದ್ರೆ ನಮ್ ಗಂಡು ಮಕ್ಕಳು ಹಿಂಗ್ ನಿಂತಿದ್ದಾರೆ. ಎಸ್, ನಾವು ಮದುವೆ ಆಗ್ತೀವಿ, ಹೆಣ್ಮಕ್ಳ ಜೊತೆ ಒಂದು ಸುಂದರವಾದ ಸಂಸಾರ ಮಾಡ್ತೀವಿ. ಹ್ಞೂ ಮೇಡಮ್, ಈಗ ನಾವು ಆ ತಪ್ಪನ್ನ ತಿದ್ಕೊಂಡಿದೀವಿ ಮೇಡಮ್. ಕೊಡ್ತೀನಿ ಸರ್. ಎಲ್ಲರೂ ಅತಿ ಮುಖ್ಯ ಅತಿಥಿಗಳು ಅವ್ರ ಆಮೇಲೆ ಮಾತಾಡ್ತಾರೆ ಸರ್. ನಾವುಗೆ ವಧು ಬೇಕಾಗಿದೆ ಚಿತ್ರ ನೆಕ್ಸ್ಟ್ ಮಂತ್ ಬಿಡುಗಡೆ ಆಗುತ್ತೆ. ದಯವಿಟ್ಟು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ, ಸೋಷಿಯಲ್ ಅವೇರ್ನೆಸ್ ಇರುವಂಥದ್ದು. ನಂಗೆ ಏನಾದ್ರು ಮೇಡಮ್ ಮಾತಾಡ್ಸಿದ್ರೆ ಹೊಟ್ಟೋಗ್ತಾರೆ ಅನ್ನೋ ಭಯ, ಹಾಗಾಗಿ ಕೈ ಕೊಡಬೇಕು ಅಂತೇಳಿ. ಈ ಸಿನಿಮಾ ನೋಡ್ತಿದ್ದಂಗೆ ಮೊದಲಿಗೆ ನಾನೊಬ್ಳು ತಾಯಿಯಾಗಿ ಆ ತಾಯಿ ಮಗನ ಪ್ರೀತಿ ನನಗೆ ತುಂಬ ಕನೆಕ್ಟ್ ಆಗಿದ್ದು. ಅಲ್ಲಿ ಕೂರ್ತಾನೆ ನನ್ನ ಮಗನ ಮೆಸೇಜ್ ಮಾಡಿದೆ, ಯಾಕಂದರೆ ಅವನು ಹೊರಗಡೆ ಓದ್ತಾ ಇದ್ದಾನೆ. ಸಡನ್ನಾಗಿ ಅವನು ವಿಡಿಯೋ ಕಾಲ್ ಮಾಡ್ದ, ನಾನು ಕಟ್ ಮಾಡಿದೆ. ಆಮೇಲೆ ಒಂದು ಸಿನಿಮಾದ ಒಂದು ಲಾಂಚ್ಗೆ ನಾನು ಬಂದಿದ್ದೀನಿ, ನಾಗುವಿಗೆ ವಧು ಬೇಕಾಗಿದೆ ಅಂತ. ಅಂದರೆ ಈ ಸಿನಿಮಾ ಅಷ್ಟೊಂದು ಮನಸ್ಸು ಮುಟ್ಟತ್ತೆ ಅಂತ, ಒಬ್ಳು ತಾಯಿಯಾಗಿ ಅಷ್ಟು ಕನೆಕ್ಟ್ ಆಯಿತು ನನಗೆ. ನನ್ನ ಮಗ ಇಮಿಡಿಯೇಟ್ಲಿ ಐ ಲವ್ ಯು ಅಮ್ಮ ಅಂತ ಕಳಿಸಿದ್ದಾನೆ. ಸಡನ್ ಅಂದರೆ ಯಾವಾಗಲೂ ಒಂದು ಸಿನಿಮಾ ಮಾಡಿದಾಗ ಜನರಿಗೆ ಕನೆಕ್ಟ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ನಾವು ನೋಡಬೇಕಾದ್ರೆ ನಾವೇ ಇದ್ದೀವೇನೋ ಅಲ್ಲಿ ಅನ್ನೋ ಅಷ್ಟು ಈ ಸಿನಿಮಾದಲ್ಲಿ ಬಂತು. ಅದು ನನಗೆ ತುಂಬ ಖುಷಿ ಆಯಿತು. ಎರಡನೇದು ನಮ್ಮ ರೇಖಾ ಅವರು, ನಾವು ಮಕ್ಕಳಿದ್ದಾಗ ಸೀರಿಯಲ್ಸಲ್ಲೆಲ್ಲ ಮತ್ತು ಯಾವುದೇ ಒಂದು ಕಾಮಿಡಿ ಒಂದು ಸೀನ್ ಬಂದರೆ ಅಥವಾ ಯಾವಾಗಲೂ ಒಂದು ಸಿನಿಮಾದಲ್ಲಿ ಅವರು ಲಾಸ್ಟ್ಗೆ ನೊಂದಂಥ ಒಂದು ಮನಸ್ಥಿತಿ ಇರುತ್ತೆ. ಅದರಲ್ಲಿ ಅವ್ರನ್ನ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ. ಎಸ್ಪೆಷಲಿ ಆ ಶರಪಂಜರದು ಕಲ್ಪನಾದ ಆ್ಯಕ್ಟಿಂಗ್ ಮಾಡಿದಾಗಂತೂ ಅವರೇ ಬಂದಿದ್ರೇನೋ ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದ್ರು ನಿಜ. ಯಾಕೆಂದರೆ ಅಂಥ ಕಲಾವಿದೆ ಅಂದರೆ ಕಾಮಿಡಿನು ಒಂದು ಮೂವಿ ಹಿಟ್ ಆಗಬೇಕು ಅಂತಂದರೆ ನೀವು ಒಂದೊಂದು ಚೂರು ಟೀಸರ್ ಬಿಡುಗಡೆ ಮಾಡ್ತೀರಲ್ಲ, ಅದರಲ್ಲಿ ಆ ತಮಾಷೆ ಸೀನ್ಸು ನೀವು ಹಾಕ್ತಾ ಇರಬೇಕು. ಚೇತನ್ ಸರ್ ಹಿಂದೆ ಹೋಗ್ಬಿಟ್ರು, ನೀವು ಹೇಳ್ದಂಗೆ ಒಂದೇ ಸಲ ಸಿನಿಮಾ ಬಿಡುಗಡೆ ಆಗಬಾರ್ದು. ಅದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದೊಂದು ಹೊಸ ಕನ್ನಡದ ಒಂದು ಸಿನಿಮಾ ತಂಡ. ನಾವು ಇಂಥ ಒಂದು ಕರೆಕ್ಟ್ ನಮ್ಮ ಮಗಳಲ್ಲಿಂದ ಪ್ರಶ್ನೆ ಮಾಡ್ತಾರೆ, ಎಷ್ಟು ಸಿಟ್ಟಿದೆ ಅವಳಲ್ಲಿ. ಯಾಕೆಂದರೆ ಅವರು ಮಾಧ್ಯಮದ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಹೆಣ್ಣುಮಗಳಿಗಾಗುವಂಥ ಇವತ್ತಿನ ಹೆಣ್ಣುಮಗಳಿಗಾಗುವಂಥ ಎಲ್ಲ ನೋವುಗಳು ಅವಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅವಳ ಪ್ರಶ್ನೆಗಳು ಬಹಳ ತೀಕ್ಷ್ಣವಾಗಿತ್ತು. ನಾನು ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೀನಿ. ಈ ಮಂಡ್ಯ ಕಡೆ ಈ ಸಿನಿಮಾ ಹೆಚ್ಚು ಮಂಡ್ಯ ಭಾಗದಲ್ಲಿ ತಗೊಂಡಿದ್ದಾರೆ. ನಾನು ಆ ಮಕ್ಕಳು ಹೇಳೋದನ್ನ ನಾನು ಕೇಳಿದ್ದೀನಿ. ನನಗೆ ಹೆಣ್ಮಕ್ಳು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಗಂಡು ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನನಗೆ ಅಲ್ಲಿರೋ ಗಂಡು ಮಕ್ಕಳೇ ಹೇಳ್ತೀನಿ, ಮೇಡಮ್ ನಾವು ಕಲ್ಯಾಣ ಕರ್ನಾಟಕ ಫಸ್ಟು ಇಲ್ಲಿಂದ ನಾವು ಉತ್ತರ ಕರ್ನಾಟಕದ ಹೆಣ್ಣುಮಗಳನ್ನ ಯಾವತ್ತೂ ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ನಮ್ಗೆ ಆ ಥರ ಸಂಬಂಧಗಳೇ ಇರಲಿಲ್ಲ. ಇಲ್ಲೇ ಮಾಡ್ಕೊಂಡ್ಬಿಡ್ತಿದ್ವಿ. ನಂತರ ನೀವು ಶಾಕ್ ಆಗಿಬಿಡ್ತೀರಾ, ಬಿಹಾರು, ಒರಿಸ್ಸಾ, ನಾರ್ತ್ ಈಸ್ಟು ಅಲ್ಲಿಂದ ಎಲ್ಲ ಹೆಣ್ಮಕ್ಳನ್ನ ತಂದು ಮದುವೆ ಆಗಿರೋದನ್ನ ನಾನು ನೋಡಿದ್ದೀನಿ. ಯಾಕಂದರೆ ಹೆಣ್ಮಕ್ಳು ಕೊಡೋದಿಲ್ಲ. ಆಮೇಲೆ ನೀವು ಹೇಳ್ದಂಗೆ ಭ್ರೂಣ ಹತ್ಯೆ ಒಂದು ಹೆಂಗೆ ಅಂತಂದ್ರೆ ನನಗೆ ನನ್ನ ಕಣ್ಣು ಮುಂದೆನೂ ನನ್ನ ರಿಲೇಟಿವ್ಸ್ ಎಷ್ಟೋ ಜನರು ನೋಡಿದ್ದೀನಿ. ಗಂಡು ಮಗು ಬೇಕು ಅಂದರೆ 10 ಹೆಣ್ಮಕ್ಳನ್ನ ಅವಾಯ್ಡ್ ಮಾಡ್ಕೊಂಬಂದು ಕಡೆಗೆ ಗಂಡು ಅಂದಾಗ ಉಜ್ತಾರೆ. ಸೊ ಇದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಈ ಸ್ಥಿತಿಗೆ ನಾವು ಬಂದಿರೋದಕ್ಕೆ. ಮುಂದಿನ ದಿನಗಳಲ್ಲಿ
5 ಗಂಟೆಗೆ ಒಂದೇ ಹೆಣ್ಣಿರ್ತಾರೆ. ಸೊ ಹಾಗಾಗಿ ಇನ್ನ ಏನೇನು ನೋಡ್ಬೇಕೋ ಗೊತ್ತಿಲ್ಲ. ಬಟ್ ಆದ್ರೆ ಈ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ಬಂದಿದೆ. ಆ ತಾಯಿ ಮಗನ ಹಾಡು ಸೂಪರ್ ಹಿಟ್. ಆಮೇಲೆ ಇವನ್ ನೀನು ಒಂದೊಂದು ಹೆಣ್ಮಗಳನ್ನು ನೋಡ್ತಾ ಒಂದೊಂದು ಹಾಡು ಮಾಡಿದಿರಲ್ಲ, ಆ ಹಾಡು ಅದನ್ನು ಅಷ್ಟೇ ತುಂಬಾ ಹಾಡುನು ತುಂಬಾ ಮೆಲೋಡಿಯಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಇನ್ನೇನಾದ್ರು ಮಾತಾಡ್ಬೇಕಾ? ಸೊ ಈ ಸಿನಿಮಾ ಯಶಸ್ಸನ್ನ ಕಾಣಲಿ. ಈ ಇಡೀ ಚಿತ್ರತಂಡಕ್ಕೆ ನನ್ನೆಲ್ಲ ಹಾರೈಕೆ, ಆಶೀರ್ವಾದ. ಇಡೀ ಆಮೇಲೆ ಆ ತಾಯಿ ಪಾತ್ರ ಮಾಡಿರೋರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ತಾಯಿ ಅಂದ್ರೆ ನಾನು ಯಾವಾಗಲೂ ತಾಯಿಯನ್ನು ಕನೆಕ್ಟ್ ಆಗೋದ್ರಿಂದ ನಾನು ಹೇಳೋದಲ್ಲ, ಈಗ ಪ್ರೀತಿ ಮಾಡೋ ಹುಡುಗ ಇದೇ ತರ ಎಷ್ಟು ಜನ ಹುಡುಗರಿಗೆ ಮದುವೆ ಆಗಿ ಹೆಣ್ಣು ಸಿಗ್ತಾ ಇಲ್ಲ, ಅವ್ರೆಲ್ರಿಗೂ ಕನೆಕ್ಟ್ ಆಗ್ತೀರಾ ನೀವು. ಆಮೇಲೆ ನೀನು ಸೂಪರ್ ಆಗಿ ಮಾಡಿದ್ಯಾ. ಮತ್ತೆ ಆ ಹೆಣ್ಮಗ್ಳು ಅಷ್ಟೇ, ನಮ್ಮ ಹೀರೋಯಿನ್ ಅವಳು ಚೆನ್ನಾಗಿ ಮಾಡಿದ್ದಾಳೆ. ಮತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ನನ್ ಐನೋ ನಮ್ಮ ಇಡೀ ಮಾಧ್ಯಮದವರು ನಿಮ್ ಜೊತೆ ನಿಂತ್ಕೊಳ್ತಾರೆ. ಯಾಕಂದ್ರೆ ಕನ್ನಡ ಸಿನಿಮಾ ನಾವು ಕಾಯ್ತಿರ್ತೀವಿ, ಒಂದು ಒಳ್ಳೆ ಸಿನಿಮಾ ಬರ್ಲಪ್ಪ, ನಾವೆಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ನೋಡೋಣ ಅಂತ ನಾವು ಎಲ್ಲರೂ ಕಾಯ್ತೀವಿ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ, ನಿಮ್ಗೆ ಆರ್ಥಿಕವಾಗ್ಲೂ ಬಲ ನೀಡಲಿ. ಇಡೀ ಚಿತ್ರತಂಡಕ್ಕೆ ನನ್ನೆಲ್ಲ ಹಾರೈಕೆ, ನನ್ನೆಲ್ಲ ಆಶೀರ್ವಾದ. ಇಲ್ಲಿ ಸೇರಿರುವ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು, ಹಾಗೂ ವೇದಿಕೆ ಮೇಲೆ ಕೂತಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮಗೆ. ಆ್ಯಂಡ್ ನಮ್ಮ ಮಾಧ್ಯಮದವರು, ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಸಹ ನನ್ನ ನಮಸ್ಕಾರಗಳು. ಈ ಒಂದು ಸಿನಿಮಾ ನಾನು ಇವ್ರನ್ನ ಕದನ ರಾಜು ಅಂತಾನೆ ಕರೆಯೋದು. ಯಾಕೆ ಅಂತಂದ್ರೆ ಕದನ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಮೇಘಾ ಸೀರಿಯಲ್. ಆ ಸೀರಿಯಲಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದವರು. ಡೈಲಾಗ್ ರೈಟರ್ ಅದರಲ್ಲಿ ನಮ್ಮ ಕದನ ರಾಜು ಅವರು. ಹಾಗಾಗಿ ನಾನು ಕದನ ರಾಜು ಅಂತಾನೆ ಅವ್ರನ್ನ ಆವಾಗಿಂದನೂ ಕರಿತಾ ಇದ್ದೆ. ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಕಾಮಿಡಿಗೆ ನನ್ನನ್ನು ನೆನೆಸ್ಕೊಂಡ್ರು. ನನಗೆ ಹೇಳಿದ್ರು ಈ ಥರ ಇದ್ರೆ ಒಂದು ಕತೆ ಇದೆ ಅಂತ. ನನ್ನನ್ನು ನೆನೆಸ್ಕೊಂಡು ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರಾಜು ಸೋ ಮಚ್. ಯಾಕೆಂದರೆ ಈ ನಡುವೆ ಮೀಡಿಯಾ ಕಲಾವಿದರಿಗೆ ಕೆಲಸ ತುಂಬ ಅಂದರೆ ತುಂಬ ಕಡಿಮೆ ಆಗೋಗ್ತಿದೆ. ನಾನು PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರ್ ಆಗಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಕಮ್ಮಿ, ಏನಾದರೂ ಒಳ್ಳೆ ಸಿನಿಮಾ ಬಂತಾ ಕರೆದ್ರ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಹೋಗಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಇವರು ಹೇಳಿದ್ರು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ನೀನೇ ಮಾಡಬೇಕು ರೇಖಮ್ಮ ಅಂತಂದರು. ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಲ್ಲಿ ಒಂದು ಶರಪಂಜರದ ಒಂದು ಡೈಲಾಗ್ ಬರುತ್ತೆ, ರೇಖಮ್ಮ ಅಂದರೆ ಪ್ಲೀಸ್ ಅದು ಮಾತ್ರ ಚೇಂಜ್ ಮಾಡಿಬಿಡಿ, ಅಂಥ ದೊಡ್ಡ ಕಲಾವಿದೆ ಅವ್ರನ್ನ ನಾವು ಈ ಥರ ರೀಕ್ಯಾಪ್ ಮಾಡೋದು ಚೆನ್ನಾಗಿರೋದಿಲ್ಲ, ಬೇಡ ರಾಜು ಅದೊಂದು ಡೈಲಾಗ್ ಚೇಂಜ್ ಮಾಡಿಬಿಡಿ. ಇಲ್ಲ 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 ರೇಖಮ್ಮ, ಅವ್ರು ಮಾಡಿದ್ದೇ ಬೇರೆ, ನಿನಗೂ ತಾರೆ ಕಲ್ಪನಾನು ಯಾರೂ ಮೀರ್ಸೋಕ್ಕಾಗಲ್ಲ. ಆದರೆ ನೀವು ಒಂದು ಲೆಕ್ಚರರ್ ಆಗಿ, ಆ್ಯಕ್ಟಿಂಗ್ ಟೀಚರ್ ಆಗಿ ನೀವು ನಿಮ್ಮ ಕಡೆಯಿಂದ ಪ್ರಯತ್ನ ಪಡಿ. ಅವ್ರ ಥರನೇ ಮಾಡಬೇಕು ಅಂತ ಏನಿಲ್ಲ ರೇಖಮ್ಮ, ಅವ್ರನ್ನ ಯಾರೂ ಮೀರ್ಸೋಕ್ಕಾಗಲ್ಲ. ನಿಮ್ಮ ಪಾತ್ರ ನಿಮ್ಮ ಥರ ಆ್ಯಕ್ಟಿಂಗ್ ಯಾರೂ ಮೀರ್ಸೋಕ್ಕಾಗಲ್ಲ. ಸೊ ನೀವು ಅದು ಮಾಡಲೇಬೇಕು, ನಾನು ಡೈಲಾಗ್ ಚೇಂಜ್ ಮಾಡಲ್ಲ ಅಂದರು. ಕೊನೆಗೂ ಮಾಡಿಸಿದ್ರು. ಇದರಲ್ಲಿ ಪ್ರತಿಯೊಂದು ನನಗೆ ಇನ್ನೂ ಸುಮಾರು ಇದ್ದಾವೆ ಕಾಮಿಡಿ. ಎಲ್ಲ ಕಾಮಿಡಿ ಸೀನ್ಸ್ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆಲ್ಲರಿಗೂ ಮನಸ್ಸಿಗೆ ಮುಟ್ಟುತ್ತೆ. ಹಾಗೆ ನನ್ನ ಗೆಳತಿ ಅಪೂರ್ವ ಹಾಗೂ ದತ್ತು ಇವ್ರ ಜೊತೆ ಕೆಲಸ ಮಾಡಿದ್ರು ನನಗೆ ತುಂಬಾ ಸಂತೋಷ ಆಯಿತು. ನಮ್ಮ ಇಡೀ ಟೀಮ್, ನಮ್ಮ DOP ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪ್ರೇಟಿಂಗ್. ಹಾಗೆ ನಮ್ಮ ಈ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋನಿಕಾ ಸೋಮಣ್ಣ ಅಂತ. ನಾನು ಬೆಂಗಳೂರಿನ IT ಉದ್ಯೋಗಿ. ಆ್ಯಕ್ಟಿಂಗ್ ಬಗ್ಗೆ ನನಗೆ ಏನೂ ಸ್ವಲ್ಪನೂ ನಾಲೆಡ್ಜ್ ಇರಲಿಲ್ಲ. ನನ್ನನ್ನು ನಂಬಿಕೆ ಇಟ್ಟು ಒಂದು ಪಾತ್ರ ಇದೆಯಮ್ಮ ನೀನು ಖಂಡಿತ ಮಾಡ್ತೀಯ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ನಾನು RK ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಶಿವಾನಂದ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ದತ್ತು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಸಪೋರ್ಟಿವ್ ಆಗಿ, ನನಗೆ ಆ್ಯಕ್ಟಿಂಗ್ ಬರಲ್ಲ, ನಾನು ಫ್ರೆಷರ್ ಅಂತ ಹೇಳಿ ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ DOP ಸರ್, ಥ್ಯಾಂಕ್ಸ್ ಫಾರ್ ಫೀಲಿಂಗ್ ಕಾನ್ಫಿಡೆನ್ಸ್ ಇನ್ ಮೀ. ನಾನು ಪ್ರತಿ ಸಾರಿ ಮಾಡಿದಾಗ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಟೀಮ್ ಫಾರ್ ದಿಸ್ ಸಪೋರ್ಟ್. ನಾಗುಗೆ ವಧು ಬೇಕಾಗಿದೆ, ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ಸಿನಿಮಾ.
ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಮೇಡಮ್, ನೀವೊಂದು ಪ್ರಶ್ನೆ ಕೇಳಿದ್ರಿ, ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅಂದರೆ ತುಂಬ ವರ್ಷಕ್ಕೆ ಮುಂಚೆ ನಮಗೆ ಜನ ಇವಾಗ ಮೇಲ್ ಡಾಮಿನೆನ್ಸ್ ಇತ್ತು. ಸೊ ಅದಕ್ಕೆ ನಾವು ಇವಾಗ ವಾಪಸ್ ಮುಯಿಗೆ ಮುಯಿ ಅನ್ನೋ ಟಿಟ್ ಫಾರ್ ಟ್ಯಾಟ್ ಹೇಳಿದ್ವಿ. ಸೊ ಮೇಡಮ್, ಟಿಟ್ ಫಾರ್ ಟ್ಯಾಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಹೀಗೆ ಜನಸಂಖ್ಯೆ ಆಗುತ್ತೆ. ಸೊ ಉಳಿದಿರೋ ಹೆಣ್ಮಕ್ಳನ್ನ ಆಬ್ವಿಯಸ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಮಾಡ್ತಾರೆ, ಉಳಿದವ್ರು ಹಂಗೆ ಇರ್ತಾರೆ. ಓಕೆ, ಅವ್ರ ಜನರೇಷನ್ ಮುಗಿಯುತ್ತೆ, ನೆಕ್ಸ್ಟ್ ಜನರೇಷನ್ನಿಗೆ ಈಗ ಹಂಗಿಲ್ಲ ಅಲ್ವಾ, ಈಗ ಭ್ರೂಣ ಹತ್ಯೆ ಸ್ಟಾಪ್ ಆಗಿದೆ. ಸೊ ಈಕ್ವಲ್ ಆಗಿ ಸ್ಟ್ರೆಂತ್ ಬಂದಾಗ ಮುಂದೊಂದು ದಿನ ನಾಗುಗೆ ವಧು ಬೇಕಾಗಿದೆ ಇರೋದು, ಇನ್ನೊಬ್ಬರಿಗೆ ವರ ಬೇಕಾಗಿದೆ ಅನ್ನೋ ಸಿನಿಮಾ ತೆಗಿಬೇಕಾಗುತ್ತೆ ಆಫ್ಟರ್ 20 years ಅಲ್ವಾ. ಸೊ ಈ ತರ ಹೌದು ಹೌದು ಮೇಡಮ್, ಇಂಡಿಪೆಂಡೆನ್ಸಿ ಕೂಡ ಇದೆ, ಬಟ್ ಸ್ಟಿಲ್ ಇದು ಇಂಡಿಯಾ ಆಗಿರೋದ್ರಿಂದ ವಿ ಆಲ್ ಗೆಟ್ ಮ್ಯಾರಿಡ್ ಟು ಈಚ್ ಅದರ್ಸ್ ಅಲ್ವಾ. ಸೊ ನಾನೇನು ಹೇಳ್ತಾ ಇದ್ದೀನಿ, ಜೆಂಡರ್ ಇನ್ಇಕ್ವಾಲಿಟಿ ಬೇಡ, ಗಂಡು ಡಾಮಿನೆನ್ಸ್ ಹೆಣ್ಣು ಡಾಮಿನೆನ್ಸ್ ಬೇಡ. ಅಲ್ಟಿಮೇಟ್ಲಿ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನೀವು ಕೇಳಿರೋ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ದಯವಿಟ್ಟು ಹೌದು, ಅದು ಒಂದು ಹ್ಯೂಮರ್ ಕಂಟೆಂಟ್ಗೋಸ್ಕರ ತಗೊಳ್ತಾರೆ ಮ್ಯಾಮ್, ಬಟ್ ನೀವು ಹೌದು ಹೌದು ಹಂಗಿತ್ತು ಮ್ಯಾಮ್. ನಾವು ಹೆಣ್ಮಕ್ಳು ಕ್ಷಮೆಯ ದರಿದ್ರಿ ಅಲ್ವಾ, ಒಂದು ಕ್ಷಮೆ ಕೊಟ್ಟು ಒಂದು ಚಾನ್ಸ್ ಕೊಡೋಣ. ಅಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ನೀವು ಹೇಳಿದಕ್ಕೆ ಇನ್ನೊಂದು ಆಡ್ ಆನ್ ಮಾಡ್ಬೇಕಂದ್ರೆ, ಈಗಿರೋ ಗಂಡು ಮಕ್ಕಳಲ್ಲಿ ಇರೋ ಹೆಣ್ಮಕ್ಳು ಆರಿಸ್ಕೊಳ್ಳಿ, ಆಯ್ಕೆ ನಮ್ಮ ಕೈಯಲ್ಲಿದೆ ಹಂಗಂತ ಹೇಳಿ ನಾವು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಇರೋದ್ರಲ್ಲಿ ಗುಣ ವ್ಯಕ್ತಿತ್ವ ನೋಡಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೋಬೇಕು, ಬಿಟ್ಟು ಅವರ ಉದ್ಯೋಗ ನೋಡಿ, ಒಬ್ಬ ರೈತ ಅಂತ ಹೇಳಿ ಕಡೆಗಣಿಸೋದು, ಒಬ್ಬ ಹಳ್ಳಿಯವನು ಅಂತ ಹೇಳಿ ಕಡೆಗಣಿಸೋದು, ಒಬ್ಬ ಸಣ್ಣ ಕೆಲಸದವನು ಅಂತ ಕಡೆಗಣಿಸೋದು, ಇದು ಆಗ್ಬಾರ್ದು ಅಂತ ನನ್ನ ಒಂದು ಒಪಿನಿಯನ್ ಮಾಡಿ. ಅಲ್ಲ ನಿಮ್ಮ ಇದಕ್ಕೆ ಉತ್ತರ ಕೊಡ್ತೀನಿ. ನಾನು ಮದುವೆ ಆದಾಗ ನಮ್ಮ ತಂದೆ ಮಾರೇನಹಳ್ಳಿ, ಇಡೀ ಊರಿಗೆ ಭಾಳ ದೊಡ್ಡ ಶ್ರೀಮಂತರು. ನಾನು ಮದುವೆ ಆಗಿದ್ದು ಒಂದು ಸ್ಕೂಲ್ ಟೀಚರ್ ಮಗನ್ನ. ನಾವು ಬೆಂಗಳೂರು, ಅವರು ಉತ್ತರ ಕರ್ನಾಟಕ. ನಾನು ಈ ಮೆಸೇಜ್ ಏನು ಕೊಡ್ತೀನಿ ಅಂತಂದರೆ, ಸ್ಟೇಟಸ್ಗಿಂತ ಇವತ್ತಿನ ಜಗತ್ತಲ್ಲಿ ಪ್ರೀತಿ ಬಹಳ ಮುಖ್ಯ, ಅನ್ಯೋನ್ಯತೆ ಬಹಳ ಮುಖ್ಯ. ಎಲ್ಲ ಥರ ಕಷ್ಟ ಇರುತ್ತೆ, ಎಲ್ಲ ಥರ ಅವಮಾನಗಳಿರುತ್ತೆ. ಒಂದು ಸಂಸಾರ ಅಂದರೆ 2 ಗಾಲಿ ಇದ್ದಂಗೆ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ನಡಿಬೇಕು, ಅದು ಬಹಳ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ಸ್ ಬೇಡ, ನೆಕ್ಸ್ಟ್ ವಿಲ್ ಪಾಸ್ ಆನ್. ಥ್ಯಾಂಕ್ ಯು. ಜೈರಾಮ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ, ಕ್ಷಮೆ ಕೇಳ್ತಾ ಬನ್ನಿ. ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಈಗಲೇ ಹೇಳ್ತೀನಿ, ಯಾಕೆಂದರೆ ನನಗೆ ಬೈಕ್ ಇಟ್ಕೊಂಡು ಮಾತಾಡೋಕ್ಕೆಲ್ಲ ಅಷ್ಟೊಂದು ಬರಲ್ಲ, ಗೊತ್ತಿರ್ಬೋದು ನಿಮಗೆಲ್ಲ. ಬಟ್ ಸಮಯ ಬಂದಾಗ ಮಾತಾಡಲೇಬೇಕಲ್ಲ, ಹಾಗಾಗಿ ಮಾತಾಡ್ತೀನಿ. ಮೊದಲನೇದಾಗಿ ಈ ಸಿನಿಮಾ ಅವರು ಸಾರ್ ನನ್ನ ಹತ್ರ ರಾಜು ಸಾರ್ ಸ್ಕ್ರಿಪ್ಟ್ ಹೇಳಿದಾಗ ಅವರು ಹೇಳಿದ ರೀತಿ ತುಂಬ ಇಷ್ಟ ಆಯಿತು. ಮತ್ತು ಒಂದು ವಿಷಯ ಕೊಡುವಂಥದ್ದು, ಒಂದು ವಿಷಯ ಮುಟ್ಟಿಸುವಂಥದ್ದು. ಹಾಗಾಗಿ ತಕ್ಷಣ ನಾನು ಒಪ್ಕೊಂಡೆ, ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಮತ್ತು ಕೆಲಸ ಮಾಡುವಾಗಲೂ ಅಷ್ಟೇ, ಒಂದು ಕುಟುಂಬ ಅಂತ ಏನು ಹೇಳಿದ್ರು ಅದು ಸತ್ಯವಾಗ್ಲೂ ಇತ್ತು. ಹಾಗಂತ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಇನ್ನು ಬೇಕಂದ್ರೆ ಹಂಗೆ ಬೇಕು, ಅಷ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ನನ್ನೊಬ್ಳ ಕೈಲಿ ಅಂತಲ್ಲ, ಪ್ರತಿಯೊಬ್ಬರ ಕೈಲೂ. ಮತ್ತು ರೇಖಮ್ಮ ಅದು ಸೀನ್ ನೋಡುವಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವಾಗಲೂ ದುಃಖದಲ್ಲಿರ್ತೀವಿ, ಈ ಥರ ಏನಾರು ಒಂದು ನೋಡಿದಾಗ ಒಂದು ಮನಸ್ಸು ಖುಷಿಯಾಗುತ್ತೆ, ಅದು ಬೇಕು ಮನುಷ್ಯನಿಗೆ. ಹಾಗಾಗಿ ಮತ್ತು ಮೇಡಮ್ ಅವರು ಕೇಳಿದ ಪ್ರಶ್ನೆಗೆ, ಪ್ರತಿಯೊಂದು ಹೆಣ್ಮಕ್ಳು ಒಂದು ಮನಸ್ಸಲ್ಲಿ, ಎಲ್ಲದಕ್ಕಿಂತ ಮೊದಲಾಗಿ ಮನಸ್ಸಲ್ಲಿ ಹೋರಾಡುವಂಥ ಪ್ರತಿಯೊಂದು ಹೆಣ್ಮಕ್ಳಿಗೂ ಪ್ರತಿದಿನವೂ ಪ್ರತಿ ಕ್ಷಣವೂ ಈ ಆಲೋಚನೆಗಳು ತಲೆಯಲ್ಲಿ ಮನಸ್ಸಲ್ಲಿ ಬರ್ತಾ ಇರುತ್ತೆ. ತುಂಬ ನೋವಾಗುತ್ತೆ ಇದನ್ನು ಹೇಳ್ಕೊಳ್ಳೋದಕ್ಕೆ, ಆದರೂ ನಡೀತಾ ಇದೆ ಜೀವನ ಅಂತ ಹೇಳಬೇಕು. ಅವತ್ತಿನ ಕಾಲದಲ್ಲಿ ನಾನು ಕೇಳಿದ್ದೀನಿ ಕೆಲವೊಂದು, ಚಿಕ್ಕ ವಯಸ್ಸಲ್ಲಿ ಅದು ನಿಜನೋ ಸುಳ್ಳೋ ನಮಗೆ ಗೊತ್ತಿಲ್ಲ, ಕೇಳಿದ್ದೀನಿ, ಹೆಚ್ಚಾಗಿ ಕೇಳಿರೋದನ್ನ ಹೇಳ್ತೀನಿ. ಮಕ್ಕಳಿಗೆ ಹೆಣ್ಮಗು ಆಯಿತು ಅಂತಂದರೆ ಭತ್ತ ತಿನ್ನಿಸೋದು, ಹಾಲಲ್ಲಿ ಮುಳುಗಿಸೋದು, ಜೀವಂತ ಊಟೋದು,
ಗೊತ್ತಾದರೆ ಅದೇ ವಿಷ ಥರ ತಿನ್ನಿಸಿ ಇದನ್ನೆಲ್ಲ ಮಾಡೋದು. ಆ ಟೈಮಲ್ಲಿ ಆಗಿ 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 ಇವತ್ತಿನ ದಿನ ಹೆಣ್ಮಕ್ಳ ಸಂತಾನನೇ ಕಡಿಮೆ ಆಗೋಗಿದೆ. ಒಂದು ಪ್ರಾಣಿ ಪಕ್ಷಿ ಸಂತಾನ ಕಮ್ಮಿ ಆಗಿದೆ ಅಂತ ಕೇಳಿದ್ರೇ ಎಷ್ಟೊಂದು ಬೇಜಾರಾಗುತ್ತೆ. ಅಂಥದ್ರಲ್ಲಿ ಹೆಣ್ಮಕ್ಳ ಸಂತಾನ ಕಮ್ಮಿ ಆಗಿದೆ. ಬೇರೆ ಬೇರೆ ಥರ 108 ಪ್ರಾಬ್ಲಮ್ ಶುರು ಆಗಿದೆ ನಿಜವಾಗ್ಲೂ. ಇವಾಗ ಪ್ರೆಸೆಂಟ್ ಹಿಂಗಿದೆ. ಕೆಲವೊಂದು ಈಗಲೂ ಒಂದೊಂದು ಕೆಲವು ಮನೆಯಲ್ಲಿ ನಡೀತಾ ಇದೆ. ಏನು ಅಂದರೆ ಮುಂದಕ್ಕೆ ಕಿಚನ್ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಅಡುಗೆ ಮನೆ ಏನಿದೆ. ಯಾಕಂದರೆ ಅಡುಗೆ ಅನ್ನೋದೇ ಹೋಗ್ತಾ ಇದೆ. ಆಮೇಲೆ ಕೆಲಸ ಅವತ್ತಿನ ದಿನ ಗಂಡಸು ದುಡಿಬೇಕಿತ್ತು, ಹೆಂಗಸಿಗೆ ಮನೇಲಿ ಕೆಲಸ ಮಾಡಬೇಕಿತ್ತು. ಬಟ್ ಈಗೀಗ ಹೆಣ್ಣನ್ನು ದುಡಿಯೋದ್ರಿಂದ ಎಲ್ಲೋ 100ರಲ್ಲಿ ಒಂದು 10 ಜನ, ಒಂದು 50 ಜನನೇ ಅಂತ ತಗೊಳ್ಳಿ. ಧೈರ್ಯವಾಗಿ ನಾನು ದುಡಿತೀನಿ, ನಾನೊಬ್ಬಳೇ ಯಾಕೆ ಮಾಡಬೇಕು, ಬಂದ್ ಮಾಡಿ ಅಂದರೆ ಬೇಡ ಪಾರ್ಸಲ್ ತರ್ಸೋಣ ಅನ್ಕೊಂಡು ಅಡುಗೆದು ಹೋಯ್ತು ಅಂತ ಅಂದ್ಕೊಳ್ಳಿ. ಇನ್ನು ಮಕ್ಕಳು ಮದುವೆ ಅನ್ನೋ ಕಾನ್ಸೆಪ್ಟು ನಾನು ನಿಜವಾಗ್ಲೂ ಹೇಳ್ತೀನಿ, ಒಂಥರ ಭಯನೇ ಆಗುತ್ತೆ. ಮದುವೆ ಲಿವಿಂಗ್ ಟುಗೆದರ್ ಅಂತ ಏನೋ ಇದೆ, ಅದಾಯಿತು. ಅದಾದಮೇಲೆ ಮದುವೆ ಮಾಡ್ಕೊತಾರಂತೆ, ಮಕ್ಕಳು ಬೇಡ ಅಂತೆ. ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ. ಅದನ್ನ ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಆಗಿರೋದನ್ನ ಒಂದು 5-6 ನೋಡಿ ಅದನ್ನ ಹೇಳಕ್ಕೆ ಇಷ್ಟಪಡಲ್ಲ, ಅವ್ರವ್ರ ಲೈಫು. ಬಟ್ ಕೆಲವೊಂದು ಟೈಮು ಕೆಲವು ಟಾರ್ಚರ್ ತಗೊಂಡಿರೋದಕ್ಕೆ ಕೆಲವು ಹೆಣ್ಮಕ್ಳು ತಾಯಿ ಅಂದರೆ ಅದರಲ್ಲೂ ಮುಖ್ಯವಾಗಿ ತಾಯಿ ಅವಳ ಜೀವನನ ನೊಂದ್ಕೊಂಡು ಕಷ್ಟದಲ್ಲಿ ಕಳೆದು ಯಾರ ಹತ್ರ ಹೇಳ್ಕೊಳಕ್ಕಾಗದೆ, ಎಲ್ಲೂ ಇದು ಮಾಡೋಕ್ಕಾಗದೆ, ಇವಾಗ ಅವಳಿಗೆ ತಿಳಿದೆ ನಾವು ಅದನ್ನು ತನ್ನ ಹೆಣ್ಮಕ್ಳ ಮೇಲೆ ಹಾಕಿ ಬೇಡಮ್ಮ ಹಂಗಿದ್ರೆ ಹಿಂಗಿದ್ರೆ ಹಂಗೆ ನೀನು ಆರಾಮಾಗಿರು ಅಂತ. ಅದನ್ನ ಕೆಲವು ಮಕ್ಕಳು ಒಳ್ಳೇದಾಗಿ ತಗೋತಾ ಇದ್ದಾರೆ, ಕೆಲವು ಮಕ್ಕಳು ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಇದರಲ್ಲಿ ಯಾರು ತಪ್ಪು ಯಾರ್ದಿದು ಅಂತ ಹೇಳಕ್ ಗೊತ್ತಾಗ್ತಿಲ್ಲ. ಒಟ್ಟಾರೆ ಮುಂದಕ್ಕೆ ಏನಾಗುತ್ತೋ ಅನ್ನೋ ಭಯ ನನಗಂತೂ ಖಂಡಿತ ಇದೆ ನಿಜವಾಗ್ಲೂ. ಇವಾಗ ಒಂದು ವಿಷಯ ಹೇಳ್ಬೇಕಂದ್ರೆ ಸಿನಿಮಾಗೆ ಸಂಬಂಧಪಟ್ಟಂಗೆ, ನಾವು ಪ್ರೆಸೆಂಟು ಹಿಂದೆದು ಹೋಗಕ್ಕಾಗಲ್ಲ, ಮುಂದೆದೂ ನಾವು ಹೇಳಕ್ಕಾಗಲ್ಲ. ಹಿಂದೆ ನಡೆದೋಗಿದೆ, ಅದನ್ನ ಇದು ಮಾಡೋಕ್ಕಾಗಲ್ಲ. ಮುಂದೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ಪ್ರೆಸೆಂಟಲ್ಲಿ ಏನಿದೆ ಅದನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ ಇವರು. ಅದನ್ನ ಒಂದು ಕಾಮಿಡಿ ರೀತಿಯಲ್ಲಿ ಜನರು ಮನಸ್ಸಲ್ಲಿ ಮುಟ್ಟಿಸ್ಬೇಕು ಅನ್ನೋದು ಒಂದು ಅವ್ರದ್ದು ಪ್ರಯತ್ನ. ಅದನ್ನ ನನ್ನ ಕತೆ ಹೇಳುವಾಗ ಹೇಳಿದ್ದು ನನಗೆ ತುಂಬ ಖುಷಿ ಆಯಿತು, ನನಗೆ ತುಂಬ ಒಪ್ಪಿಗೆ ಆಯಿತು. ತುಂಬ ಖುಷಿಯಿಂದ ಸಿನಿಮಾದಲ್ಲಿ ನಾನು ಮಾಡಿದೆ. ಜೊತೆಗೆ ನಿಜ ಇದರಲ್ಲಿ ತಾಯಿ ಇಲ್ಲ, ಅದೇನಲ್ಲಿ ತೋರಿಸಿದ್ದಾರೆ ಅದು ಹಂಗೆ ಇದೆ. ಸರ್ ಇವತ್ತಿಗೂ ನಮಗೆ ಒರಿಜಿನಲ್ ನಾಗನ್ನು ತೋರಿಸಿಲ್ಲ. ಪ್ರತಿ ಶೂಟಿಂಗಲ್ಲಿ ಎಲ್ಲಿ ಒರಿಜಿನಲ್ ನಾಗು ಅಂತ ಕೇಳಿ ಸುಸ್ತಾಗ್ಬಿಟ್ಟಿದ್ವಿ, ಅವ್ರು ಇನ್ನೂ ಬಂದಿಲ್ಲ. ಬಟ್ ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಮಾಡಿದ್ದೀವಿ. ನೀವು ನೋಡುವಾಗ ನಿಮಗೂ ಅಷ್ಟೇ ಹಾರ್ಟ್ಗೆ ಟಚ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಮುಂದೆ ಎಲ್ಲರೂ ಒಂದು ಒಳ್ಳೇದಾಗಲಿ ಅಂತ ಹಾರೈಸಿ, ಈ ಥರ ಒಂದು ಪ್ರೊಡ್ಯೂಸರ್ ಬಂದರೆ ಮುಂದಕ್ಕೆ ನಾವುಗಳು ಸಿನಿಮಾ ಅಂತ ಮಾಡ್ಬೋದು, ಅವರು ಬದುಕಿದ್ರೆ ನಾವು ಬದುಕ್ಬೋದು. ಇದರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಅಂತ ಜನಗಳಲ್ಲಿ ಕೇಳ್ಕೊತೀನಿ. ಪ್ರಶ್ನವ್ರ ಹತ್ರ ನಿಮ್ಮ ಮಕ್ಕಳು ತಪ್ಪೋ ಸರಿನೋ ಮುಂದಕ್ಕೆ ಹಿಂಗೆ ಮಾಡಿ ಅಂತ ಒಂದು ಸಜೆಷನ್ ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲ ಚೆನ್ನಾಗಾಗಲಿ ಅಂತ ದಯವಿಟ್ಟು ಹಾರೈಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಜಾಸ್ತಿ ಮಾತಾಡಿದ್ರೆ ಎಲ್ರಿಗೂ ನಮಸ್ಕಾರ. ನಂದು ಮತ್ತು ಆರ್ಕೆ ಅವ್ರದ್ದು ಇದು 2ನೇ ಸಿನಿಮಾ. ನಾನು ಆಲ್ಮೋಸ್ಟು ಸಿನಿಮಾ ಪೂರ್ತಿ ನೋಡಿದ್ದೀನಿ. ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡಿದ್ದೇನೆ. ನನಗೊಂದು ಚಾಲೆಂಜ್ ಇತ್ತು ಈ ಫಿಲಮಲ್ಲಿ. ಹಾಸ್ಯ ಸೆಂಟಿಮೆಂಟು ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇರುತ್ತೆ. ಆದಷ್ಟು ಶ್ರಮ ವಹಿಸಿ ಒಳ್ಳೆಯ ಸಂಗೀತ ಕೊಡೋ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಮನೆಯಲ್ಲೂ 3 ಗಂಡಿದ್ದಾವೆ, ಹೆಣ್ಣು ಸಿಗ್ತಾರ. ಸಿನಿಮಾ ನೋಡ್ತಾ ಅದು ಫ್ಲಾಶ್ ಬ್ಯಾಕ್ ಬಂದು ಹೋಗ್ತಾ ಇತ್ತು. 1ನೇ ಹಂತನೂ ಇದೆ, 2ನೇ ಹಂತ ಇದೆ, 3ನೇ ಹಂತ ಇದೆ. ತುಂಬ ಹತ್ತಿರವಾಯಿತು ನನಗೆ ಈ ಸಿನಿಮಾ ಮ್ಯೂಸಿಕ್ ಮಾಡಬೇಕಾದಾಗ. ದಯಮಾಡಿ ಎಲ್ಲರೂ ಈ ಸಿನಿಮಾ ನೋಡಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆರ್ಕೆ ಅವರು. ಯಾರಿಗೂ ಸ್ವಲ್ಪನೇ ಬೇಜಾರಾಗಲ್ಲ. ಕಾಮಿಡಿ ಸೆಂಟಿಮೆಂಟು ಮೆಸೇಜು ಕ್ಯಾರಿ ಆಗ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕು. ಯಾರಿಗೂ ಬೇಜಾರಾಗಲ್ಲ, ಬೋರ್ ಆಗಲ್ಲ ಮುಖ್ಯವಾಗಿ. ಮತ್ತು ಎಲ್ಲ ಹಿರಿಯ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಚಾಲೆಂಜ್ ಆಯಿತು ಯಾವ ಥರ ಮ್ಯೂಸಿಕ್ ಮಾಡಬೇಕಂತೇಳಿ ಅವರಿಗೆಲ್ಲ. ಹಾಗೆ ಒಂದು ಹಂತಕ್ಕೆ ಪ್ರಯತ್ನ ಮಾಡಿದ್ದೀನಿ ಮೇಡಮ್. ತುಂಬ ಚೆನ್ನಾಗಿದೆ ಫಿಲಮ್ ಮಾತ್ರ. ದಯಮಾಡಿ ಎಲ್ಲ ಮಾಧ್ಯಮದವರು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿ ಒಳ್ಳೆ ಪ್ರಚಾರ ಕೊಡೋದಕ್ಕೆ ಕೇಳ್ಕೊತೀನಿ. ಮತ್ತೊಮ್ಮೆ ನಮ್ಮ ಆರ್ಕೆ ಅವರಿಗೆ ಧನ್ಯವಾದ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಬೆಳೆದಿರುವ ಮಾಧ್ಯಮದವರಿಗೆ, ತಮ್ಮೆಲ್ಲರಿಗೆ, ಈ ಸಾಲಿನಲ್ಲಿ ಕುಳಿತಿರತಕ್ಕಂತಹ
ಗಣ್ಯಾತಿ ಗಣ್ಯರಿಗೆ ಶರಣೋ ಶರಣೋ ಶರಣಾರ್ಥಿ. ನಾವು ಕಲಾವಿದರು ಡೈರೆಕ್ಟರ್ ಹೇಳ್ಕೊಟ್ಟಿದ್ದು ಮಾತ್ರ ಡೈಲಾಗ್ ಹೇಳ್ತೀವಿ. ಇಲ್ಲಿ ಸ್ವಯಂ ಹೇಳಂದ್ರೆ ಹೊಸಿ ನಡುತ್ತೀವಿ. ಯಾಕೆಂದ್ರೆ ಈ ಶಾಲೆ ಅಂತದ್ದು ತುಂಬಾ ರಾವ್ ಜಾಸ್ತಿ. ಯಾಕೆಂದ್ರೆ ರಾವ್ ಜಾಸ್ತಿ ಇದ್ರೆ ನಿಮ್ಗೊಂದು ಪಾಯಿಂಟ್ ಹೇಳ್ತೀವಿ, ಕಣ್ಣೆಸರಾಯ್ತದೆ ಅಂತಾರೆ ನಮ್ಮ ಕಡೆ. ಯಾಕೆಂದ್ರೆ ಸ್ಟೇಜ್ ಮೇಲೆ ಇರೋರ್ನ ನೋಡಿ ನಾಟಕ ಮಾಡಿದವ್ರನ್ನೇ ನೀಳಿಸ್ತಾರೆ. ಹಂಗೆ ನಾವು ನೀಳಿಸ್ಕೊಳ್ಳೋ ಕೆಲಸಕ್ಕೆ ಬಂದಿದ್ದೀವಿ. ಹಂಗೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ. ನಮ್ಮ ನಿರ್ದೇಶಕರು ಹೇಳಿದ್ರು, ಈ ತರ ನಿಂದು ಬ್ರೋಕರ್ ಪಾತ್ರ ಇದೆ, ಈ ತರ ಒಂದು ಕಾಮಿಡಿ, ಈ ತರ ಒಂದು ವರ ನೋಡೋದು ಅಂದ್ರೆ ಸಿನಿಮಾ ಮಾಡಿ. ಯಾಕೆಂದ್ರೆ ನಮ್ಮೂರಲ್ಲಿ ಒಂದು 100 ಮನೆ ಗ್ರಾಮ, 35 ಗಂಡುಗಳು ಉಳಿದ್ಬಿಟ್ಟವೆ. ಇನ್ನೊಂದು ಪಾಪ ಉತ್ತರ ಕರ್ನಾಟಕಕ್ಕೆ ಹೋಯ್ತಾವ್ರೆ. ಮೇಡಮ್ ಹೇಳ್ದಂಗೆ ಕಾಲ ಏನಮ್ಮ ಇರ್ಬೋದು, ಆಗ ರೊಟ್ಟಿ ಮುಚ್ಚಾಯ್ಕೊಂಡದೆ ಅಂದ್ರೆ ಅದೇ ವಿಚಾರ ಇರುತ್ತೆ. ಆಗ ನಮ್ಮ ತಾಯಿ ನಮ್ಮ ಅಕ್ಕರನ್ನ ಮದುವೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟವ್ರೆ ಅಂತ ನನಗೆ ಗೊತ್ತು. ಆದ್ರೆ ನಾನು ಮದುವಾಗ ಹಂಗಿರ್ಲಿಲ್ಲ, ಬಹಳ ಡಿಮ್ಯಾಂಡ್ ಇತ್ತು. ನಾನು ಈ ಪಾಪ ಚೆನ್ನಾಗಿ ವ್ಯವಸಾಯ ಮಾಡೋ ಹುಡುಗರಿಗೆ ಹೇಳ್ತಾ ಇರ್ತೀನಿ, ಆಹಾ ನಮ್ಮ ಕಾಲದಾರ ಹುಟ್ಟಿದ್ರೆ ನಿಮ್ಗೆ ಎಷ್ಟು ಯಶಸ್ಸು ಇತ್ತಪ್ಪ ಅಂತ. ನಮಗೆ ಏನು ವರದಕ್ಷಿಣೆ ಕೊಡ್ತೀವಿ, ಇನ್ನೂ ಜಾಸ್ತಿ ಕೊಡ್ತೀವಿ ಅನ್ನೋ ಕಾಲದಲ್ಲಿ ನಾವು ಹುಟ್ಟಿದೋ. ಈಗ ಪಾಪ ನಾವು ವಧುದಕ್ಷಿಣೆ ಕೊಡ್ತೀವಿ ಅಂದ್ರೂ ಹೆಣ್ಣು ಸಿಗ್ತಾ ಇಲ್ಲ. ಒಳ್ಳೆ ಕಾಲ ಬರಲಿ, ಕಾಲಾಯ ತಸ್ಮೈ ನಮ ಅಂತ ದೊಡ್ಡವ್ರು ಹೇಳ್ತಾರೆ. ಹಂಗೆ ಈ ಸಿನಿಮಾ ನಮ್ಮ ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲರೂ ಚೆನ್ನಾಗಿ ಮಾಡವ್ರೆ ಅಂತೀವಿ. ನಾವು ಉಪ್ಪೋ ಸಪ್ಪೆಯೋ ಖಾರವೋ ಏನೋ ಒಂದು ಮಾಡಿಟ್ಟಿರ್ತೀವಿ. ಅದನ್ನ ನೀವು ರುಚಿ ನೋಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಸವಿಬೇಕಾಗಿರೋರು ನೀವು. ನಿಮ್ಮ ಆಶೀರ್ವಾದ, ಮಾಧ್ಯಮದರ ಆಶೀರ್ವಾದ, ನಮ್ಮ ನಿರ್ದೇಶಕರು ನಮ್ಮ ಕೈಲಿ ಕೆಲಸ ಮಾಡ್ಬಿಟ್ಟು ಇವತ್ತು ನೋಡಿ ಕೆಳಗಡೆ ಕೂತವ್ರು, ನಮ್ಗೆ ಅದು ಮುಚ್ಕರ. ಹಂಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾದ ಮೇಲೆ. ನಾನು ಬ್ರೋಕರ್ ಆಗಿ ಇದು ಗೊತ್ತಿತ್ತಲ್ಲ, ಆ ಕಂಟೆಂಟ್ ಗೊತ್ತಿತ್ತಲ್ಲ, ಆ ಕಷ್ಟ ಗೊತ್ತಿತ್ತಲ್ಲ. ನಾವು ಅಭಿನಯ ಜೊತೆಗೆ ನೈಜ ಅಭಿನಯ ಅನ್ಕೋತೀವಿ, ಯಾಕೆಂದ್ರೆ ರಿಯಲ್ ಇತ್ತಲ್ಲ ಕತೆ. ಹಾಗಾಗಿ ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಮ್ಮ ಹೀರೋ ಸಾಹೇಬ್ರಿಗೆ, ಮೇಡಮ್ ಅವ್ರ ಜೊತೆ ನಾವು ತುಂಬಾ ಹಾಸ್ಯ ಕಾರ್ಯಕ್ರಮಗಳು, ಸಿನಿಮಾಗಳು, ಸೀರಿಯಲ್ಗಳು ಮಾಡಿದ್ದೀವಿ. ಅವರ ಆಶೀರ್ವಾದ, ಮೇಡಮ್ ಅವರು ಈ ನೋಡಿ ಎಷ್ಟು ಅಂತ ಗಣ್ಯಾತಿ ಗಣ್ಯರ ಮಧ್ಯದಲ್ಲಿ ನಮ್ಮನ್ನು ಕುಂಡ್ರಿಸಿದಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಚಿತ್ರಮಂದಿರದಲ್ಲೇ ಬಂದು ಚಿತ್ರ ನೋಡಿ ಅರಸಿ ಉಪ್ಪು ಸೆಪ್ಪಿ ಅಂತ ಹೇಳಿ ನಾವೆಲ್ಲ ಈಗ ಎಲ್ಲರೂ ಮಾಡುವಾಗ ಚೆನ್ನಾಗೇ ಮಾಡಿದ್ದೀವಿ ಅಂತಾರ. ಆದ್ರೆ ಟೇಸ್ಟ್ ನೋಡಿ ಹೇಳ್ಬೇಕಾಗಿರೋರು ನೀವು. ನಿಮಗೆ ಮತ್ತೊಮ್ಮೆ ಶರಣಾರ್ಥಿಗಳು. ನಾಗುಗೆ ಓದು ಬೇಕಾಗಿದೆ ಟೈಟಲೇ ತುಂಬಾ ಚೆನ್ನಾಗಿದೆ ಕೇಳೋದಿಕ್ಕೆ. ನಾನು ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದತ್ತಾತ್ರೇಯ ಪೂಜಾರಿ. ನಮ್ಮ ಅಪ್ಪ ಅಮ್ಮ ನನ್ನನ್ನ ದತ್ತು ಅಂತ ಕರೀತಾರೆ. ನನ್ನ ಹೆಂಡತಿ ಕೂಡ ಮದುವೆ ಆಗಿದೆ ನನಗೆ, ಲವ್ ಮ್ಯಾರೇಜ್. The man who deserves to live long comes with a God's writing who lives very less. ನಾನು 6-7 ತಿಂಗಳು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ದಿಲೀಪ್ ಸರ್ ಕೈ ಕೆಲಸ ಮಾಡಿದೆ ಬ್ರಹ್ಮಗಂಟುಗೆ. ಅವ್ರು ನಮ್ಮ ಜೊತೆ ಇಲ್ಲ, ಇಲ್ಲಿ ಇರ್ಬೇಕಾಗಿತ್ತು ಅವರು. ದ ಸಿಂಪಲ್ ಮ್ಯಾನ್ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್. ಸಿಂಪಲ್ ಹೆಂಗಂತಂದ್ರೆ ಅವ್ರ ಪ್ಲೇಟ್ನ ಅವ್ರು ತೊಳ್ಕೊಂಡ್ಬಂದು ಎಲ್ಲ ಟೆಕ್ನಿಷಿಯನ್ ಜೊತೆ ಕೂತು ಊಟ ಮಾಡಿ ಅಷ್ಟೊಂದು ಸಿಂಪಲ್ ಆಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಹಾರ್ಡ್ ವರ್ಕಿಂಗ್. ಅಂತಂದ್ರೆ ಇತ್ತೀಚೆಗೆ ನಾವು ಮೈಕ್ರೋ ಸೀರೀಸ್ ಎಲ್ಲ ಕೆಲಸ ಮಾಡ್ತೀವಿ. ನಮ್ಮ ಕಾರ್ತಿಕ್ ಸರ್ ಅಲ್ಲಿ ಕೂತಿದ್ದಾರೆ, ಬಿಗ್ ಬಾಸ್ ಮ್ಯಾನೇಜರ್ ಕೂತಿದ್ದಾರೆ. ಅಷ್ಟು ಹಾರ್ಡ್ ವರ್ಕಿಂಗ್ ಅಂತಂದ್ರೆ 6 to 2 ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಮತ್ತೆ 6 to 2 ಅಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್. ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಕ್ಷಣ, ಒಂದು ಕಣ್ಣು ಮುಚ್ಚಿ, ಒಂದು ಅವ್ರವ್ರ ಜಾಗದಲ್ಲೇ ಒಂದು ಕಣ್ಣು ಮುಚ್ಚಿ ಮೌನಾಚರಣೆ ಮಾಡ್ಬೇಕು ನನ್ನ ಆಸೆ. ಸರ್, ನಾಗುಗೆ ವಧು ಬೇಕಾಗಿದೆ. ಇದು ಬರೇ ಇಟ್ಸ್ ನಾಟ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್, ಇಟ್ಸ್ ಅನ್ ವಾಯ್ಸ್ ಆಫ್ ಸೊಸೈಟಿ. ಒಂದು ಧ್ವನಿ, ಸಮಾಜದ ಧ್ವನಿ. ಈ ಧ್ವನಿ ಪ್ರತಿಯೊಬ್ಬ ಜನ, ಕರ್ನಾಟಕ ಜನ ಅವ್ರ ಹೃದಯ ಮುಟ್ಟಬೇಕು. ಈ ಕೆಲಸ ಮಾಧ್ಯಮ ಮಿತ್ರರು ಮಾಡೇ ಮಾಡ್ತಾರೆ, ದಯವಿಟ್ಟು ಮಾಡಬೇಕು.
ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಮ್ಯಾಮ್ ಅವರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸಮಾಜದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಮ್ಯಾಮ್ ಅವರು. ಇವತ್ತು ಒಬ್ಬ ಪೊಲಿಟಿಷಿಯನ್ಗಿಂತ 100ರಷ್ಟು ಜಾಸ್ತಿ ಕೆಲಸ ಸ್ಪಾಟ್ ಅಲ್ಲಿ ಮಾಡಿ ಒಂದು ಹೆಣ್ಮಕ್ಳಿಗೆ, ವೃದ್ಧರಾಗ್ಲಿ, ವಯಸ್ಸಿಗರಾಗ್ಲಿ, ಚಿಕ್ಕ ಮಕ್ಕಳಾಗಿ ಅವ್ರು ಹೆಗ್ಲಿಗೆ ನಿಂತವ್ರವರು ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗೆ ಎಲ್ಲ ಸಹ ಕಲಾವಿದರಿಗೆ, ಮ್ಯಾಮ್ ಅಪೂರ್ವ ಮ್ಯಾಮ್, ರೇಖಾದಾಸ್ ಮ್ಯಾಮ್, ಸೋನಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ RK ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತೇ ನನಗೆ ಪರಿಚಯ ಅಲ್ಲ, 8 ವರ್ಷದಿಂದ ಪರಿಚಯ. ಶೂಟಿಂಗಲ್ಲಿ ಕೂಡ ಹೆಜ್ಜೆಗೂ ನನಗೆ ಮಗು ಥರ ನೋಡ್ಕೊಂಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ನಾನು ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು, ನೀವು ರಿಲೀಸಿಗೂ ಕಾಯ್ತಾ ಇದ್ದಾರೆ. ನನ್ನ ವೈಫು, ಅವಳ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಹೆಜ್ಜೆಗೂ ನನ್ನ ಜೊತೆ ಇದ್ದಾರೆ. ಇದು ನಾನು ಮಾತಾಡ್ಲೇಬೇಕು ಸರ್, ಯಾಕಂತಂದರೆ ಅದ್ರ ಜೊತೆಗೆ ಅದು ಬಂದು ನಾನು ಮಾತಾಡಬೇಕಿತ್ತು, ಮಾತಾಡಿದೆ. ಆ್ಯಂಡ್ ನಾಗುಗೆ ವಧು ಬೇಕಾಗಿದೆ ಚಿತ್ರ ದಯವಿಟ್ಟು ಎಲ್ಲರೂ ನೋಡಿ, ಹರಿಸಿ ಹಾರೈಸಿ. ನನ್ನ ತಮ್ಮ, ನಮ್ಮ ಅಣ್ಣ ಆಕಾಶು, ಪ್ರಶಾಂತ್, ನನ್ನ ತಂಗಿ ಇನ್ನೂ ಬಂದಿಲ್ಲ, ನಮ್ಮ ಚಿಕ್ಕಪ್ಪ ಶರಣಪ್ಪ, ಇನ್ನೂ ಸುಮಾರಿದೆ. ನಾನೇನು ಮಾಡೋಕ್ಕಾಗಲ್ಲ ಸರ್. ನಾನು ಮಾತಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್.